ಅನಿಸ್ತು, ತುಂಬ ಖುಷಿ ಇತ್ತು, ತುಂಬ ಇಮೋಷ್ನಲ್ ಮೂವಿ. ನಾನು ಡಿ ಬಾಸ್ ಅಭಿಮಾನ ಆಗಿ ನಂಗೆ ತುಂಬ ಇಷ್ಟ ಆಯಿತು ಈ ಮೂವಿ. ಒಂದು ಕಡೆ ಡಿ ಬಾಸು, ಒಂದು ಕಡೆ ನಿಮ್ಮ ಅಕ್ಕ. ಹೌದು, ಏನಿಸ್ತು? ನಂಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಅಲ್ಲಿ ಅಷ್ಟು ಚೆನ್ನಾಗಿ ಮಾಡಿದ್ದಾಳೆ. ದರ್ಶನ್ ಸರ್ ಪರ್ಫಾರ್ಮೆನ್ಸ್ ನಂಗೆ ಫುಲ್. ಅಕ್ಕನ ಆ್ಯಕ್ಟಿಂಗ್ ಹೆಂಗಿತ್ತು? ಅಕ್ಕಂದು ಅಮ್ಮಂದು ಆ್ಯಕ್ಟಿಂಗ್ ನೋಡಿದ್ದೀರಾ? ಅಕ್ಕನ ಆ್ಯಕ್ಟಿಂಗ್ ನೋಡಿದ್ದೀರಾ? ಇವಾಗ ಏನು ಅನ್ನಿಸ್ತು? ತುಂಬ ಚೆನ್ನಾಗಿದೆ. ಡೆಬ್ಯೂ ಥರ ಪರ್ಫಾರ್ಮೆನ್ಸ್ ಇಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಥರ ಮಾಡಿದ್ದಾರೆ. ಫ್ಯೂಚರಲ್ಲಿ ನೋಡೋಣ ಏನು. ಅಂದರೆ ಈ ಥರ ಒಂದು ಚಾಲೆಂಜಿಂಗ್ ಪಾರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಫಸ್ಟ್ನೇ ಮೂವಿಯಲ್ಲಿ ಯಾವ ಹೀರೋಯಿನ್ ಕೂಡ ಡೆತ್ ಸೀನ್ ತಂದಿದ್ರೆ ತನಗೆ ಭಯ ಪಡ್ತಾರೆ, ಅಂಥದ್ರಲ್ಲಿ ತುಂಬ ಚಾಲೆಂಜಿಂಗ್ ಪಾತ್ರಗಳು ಮಾಡಿದ್ದಾರೆ. ಅದಕ್ಕೆಲ್ಲ ಏನು ಅಪ್ರಿಸಿಯೇಷನ್? ಅದು ತರುಣ್ ಸರ್ಗೆ ಅಪ್ರಿಸಿಯೇಷನು. ಈ ಥರ ರೋಲ್ ಕೊಟ್ಟಕ್ಕೆ ತರುಣ್ ಸರ್, ರಾಕ್ಲೈನ್ ಸರ್ಗೆ ಅಪ್ರಿಸಿಯೇಷನ್ ಕೊಡಬೇಕು. ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಗೆ ಇಷ್ಟ ಆಯ್ತಾ ಮೂವಿ? ನನಗೆ ಇಷ್ಟ ಆಯಿತು. ಓವರಾಲ್ ಕೊನೆಗೆ ಅಮ್ಮನ ಫ್ಯಾನ್ಸ್ಗೆ ಮತ್ತು ಅಕ್ಕಂಗೆ ಇವಾಗ ಸುಮಾರಾಗಿ ಫ್ಯಾನ್ಸ್ ಬಳಕ ಬಂದಿದೆ ದರ್ಶನ್ ಸರಿಂದ. ಏನು ಹೇಳ್ತಾರೆ? ನಿಮ್ಮ ಆಶೀರ್ವಾದ ಇರಲಿ ನಮ್ಮ ಅಕ್ಕ ಜೊತೆ. ಒಂದು ಫುಲ್ ಫ್ಯೂಚರ್ ಚೆನ್ನಾಗಿ ಹೋಗಬೇಕು, ಒಂದು ದೊಡ್ಡ ಸ್ಟಾರ್ ಆಗಬೇಕಂತ ನಿಮ್ಮ ಆಶೀರ್ವಾದ ಇರಬೇಕು. ನೀವು ಯಾವಾಗ ಡೆಬ್ಯೂ ಮಾಡ್ತೀರಾ? ನಾನು ಇವಾಗ ಕಾಲೇಜಲ್ಲಿದ್ದೀನಿ, ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ನೋಡ್ತೇನೆ ಸೂಟ್ 2-3 ಇಯರ್ಸಲ್ಲಿ ನೋಡ್ತೇನೆ. ಅಮ್ಮ ಏನಂದರು ರಾತ್ರಿ ಅಕ್ಕಂಗೆ? ಅವ್ರಿಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಅವರು ತುಂಬ ಇಮೋಷ್ನಲ್. ನಾವೆಲ್ಲರೂ ಹಲ್ಬಿಟ್ಟಿದ್ದೀವಿ ಮನೆಯಲ್ಲಿ. ಇವತ್ತು ಅಪ್ಪ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಾಯಿದ್ರು? ಅವ್ರು ತುಂಬ ಖುಷಿ. ಅದೇ ಅವರಿಲ್ಲ, ಬಟ್ ಅವ್ರ ಮೇಲೆಯಿಂದ ನೋಡ್ತಾ ಇದ್ದಾರೆ, ಅದು ನಂಗೆ ನಂಬಿಕೆ ಇದೆ. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ. ಅಲ್ಲ